Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವನ ಕ್ರಯಕ್ಕೆ ಕೊಂಡಲ್ಪಟ್ಟಂಥ ಜೀವನ. ನಮ್ಮೆಲ್ಲರ ಜೀವನ ಕ್ರಯಕ್ಕೆ ಕೊಂಡಲ್ಪಟ್ಟಂಥ ಜೀವನ, ಅಂದರೆ ಕ್ರಯಕ್ಕೆ ತೆಗೆದುಕೊಂಡಂತಹ ಜೀವನ. ಹೇಗೆ ಎಂಬುದಾಗಿ ಹೇಳುವುದಾದರೆ, 2 ಬಾರಿ ನಾವು ಕ್ರಯಕ್ಕೆ ಕೊಂಡುಕೊಂಡಲ್ಪಟ್ಟವರು, ಕ್ರಯಕ್ಕೆ ಕೊಂಡುಕೊಂಡವರು 2 ಬಾರಿ. ಒಂದು, ತಂದೆ ದೇವರು ತಮ್ಮ ಒಡಂಬಡಿಕೆಯ ಮೂಲಕವಾಗಿ ನಮ್ಮನ್ನು ಇಸ್ರಾಯೇಲರಾಗಿರುವಂಥ ನಮ್ಮನ್ನು ಆರಿಸಿಕೊಳ್ಳುವುದರ ನಿಮಿತ್ತವಾಗಿ ದೇವರು ತನ್ನ ಮಕ್ಕಳೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ನನ್ನ ಜನಾಂಗ ಎಂಬುದಾಗಿ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡರು. ಎರಡನೆಯ ಒಡಂಬಡಿಕೆ, 2ನೇ ಸಾರಿ ಕ್ರಯಕ್ಕೆ ಕೊಂಡುಕೊಂಡದ್ದು ಪ್ರಭು ಯೇಸುವಿನ ರಕ್ತದ ಮೂಲಕವಾಗಿ. ಯೇಸು ತನ್ನ ರಕ್ತದ ಮೂಲಕವಾಗಿ ನಮ್ಮೆಲ್ಲರನ್ನ ಕ್ರಯಕ್ಕೆ ಕೊಂಡುಕೊಂಡರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ಕುರಿತು ಧ್ಯಾನಿಸುತ್ತೇವೆ, ಅನೇಕ ವಿಷಯಗಳನ್ನು ಕುರಿತು ನಾವು ಚಿಂತಿಸುತ್ತೇವೆ, ಹಾಗೂ ಅನೇಕ ವಿಷಯಗಳನ್ನು ಕುರಿತು ನಾವು ತರ್ಕ ಮಾಡುತ್ತೇವೆ. ಹಲವಾರು ಪುಸ್ತಕಗಳನ್ನು ಓದುತ್ತೇವೆ, ಡಾಕ್ಯುಮೆಂಟ್ರಿಗಳನ್ನ ಓದುತ್ತೇವೆ. ಹೌದಲ್ಲ ಜೂಲಿಯನ? ನಿಜ ಅಲ್ಲ ಜೂಲಿಯನ? ನಾನದೆಲ್ಲ ಓದುವುದಿಲ್ಲ ಬ್ರದರ್, ನನಗೆ ಅದು ಸಾಧ್ಯ ಇಲ್ಲ ಬ್ರದರ್ ಎಂಬುದಾಗಿ ಹೇಳ್ತೀರಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆದರೆ ಹಲವಾರು ಸಂದೇಶಗಳನ್ನು ಕೇಳ್ತೀರಲ್ವಾ? ಭಕ್ತರ ಸಂತರ ಬಗ್ಗೆ, ಪ್ರವಾದಿಗಳ ಬಗ್ಗೆ, ಪ್ರೇಷಿತರ ಬಗ್ಗೆ, ರಕ್ತಸಾಕ್ಷಿಗಳ ಬಗ್ಗೆ, ಧರ್ಮಸಭೆಯ ಬಗ್ಗೆ, ಧರ್ಮಸಭೆಯ ಪಂಡಿತರ ಬಗ್ಗೆ, ಧರ್ಮಶಾಸ್ತ್ರಿಗಳ ಬಗ್ಗೆ. ಯಾಕೆ ಹೊಸ ಒಡಂಬಡಿಕೆಯನ್ನು ತೆಗೆದುಕೊಳ್ಳುವಾಗ ನಾವು ಪರಿಸಾಯರ ಬಗ್ಗೆ, ಸದುಕಾಯರ ಬಗ್ಗೆ ನಾವು ಕೇಳುತ್ತೇವಲ್ವಾ, ವಿಷಯವನ್ನು ತಿಳ್ಕೊಳ್ಳುತ್ತೇವೆ. ಹೀಗೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ಕೇಳಿ ಹೋಗ್ತಾ ಇದ್ದೇವೆ, ಗ್ರಹಿಸಿ ಹೋಗ್ತಾ ಇದ್ದೇವೆ. ಆದರೆ ಬೆಳಗ್ಗೆ ಗ್ರಹಿಸಿದನ್ನ ಮಧ್ಯಾಹ್ನ ಮರೆತು ಬಿಡ್ತೇವೆ, ಮಧ್ಯಾಹ್ನ ಗ್ರಹಿಸಿದನ್ನ ಸಂಜೆ ಮರೆತು ಬಿಡ್ತೇವೆ, ಸಂಜೆ ಗ್ರಹಿಸಿದನ್ನ ರಾತ್ರಿ ಮರೆತು ಬಿಡ್ತೇವೆ, ರಾತ್ರಿ ಗ್ರಹಿಸಿದನ್ನ ತಿರ್ಗಾ ನಾಳೆ ಬೆಳಗ್ಗೆ ಪೂರ್ತಿಯಾಗಿ ಮರೆತು ಬಿಡ್ತೇವೆ. ಯಾವುದು ಸಹ ನೆನಪಿನಲ್ಲಿರುವುದಿಲ್ಲ. ಇದು ಮನುಷ್ಯನ ಒಂದು ದೊಡ್ಡ ಬಲಹೀನತೆ, ಮರೆಯುವ ಸ್ವಭಾವ. ಒಂದು ಪಕ್ಷ ಒಬ್ಬ ಮನುಷ್ಯನು ತಾನು ಧ್ಯಾನಿಸುವುದನ್ನ, ತಾನು ಕೇಳುವುದನ್ನೆಲ್ಲ ಅವನು ಸಂಪೂರ್ಣವಾಗಿ ತನ್ನಲ್ಲಿ ಇಟ್ಟುಕೊಳ್ಳುತ್ತಾನೆ, ಅದು ಪ್ರತಿಷ್ಠಾಪನೆ ಆಗುತ್ತದೆ ಎಂಬುದಾದರೆ, ಈ ಲೋಕದಲ್ಲಿ ಎಲ್ಲಾ ವ್ಯಕ್ತಿಯಲ್ಲಿ ಪಶ್ಚಾತ್ತಾಪವೂ ಇರುತ್ತದೆ, ಪರಿವರ್ತನೆಯೂ ಇರುತ್ತದೆ, ದೈವ ಭಯವೂ ಇರುತ್ತದೆ. ಪ್ರಿಯ ಸಹೋದರನೇ ಸಹೋದರಿಯೇ, ಆದರೆ ಎಲ್ಲವನ್ನ ಮರೆತು ಬಿಡುತ್ತೇವೆ. ಕೇಳುವ ತನಕ ಕೇಳಿ ತುಂಬಾ ಸೂಪರ್ ಆದ ಸಂದೇಶ, ಒಳ್ಳೆ ಪ್ರವಚನ, ಒಳ್ಳೆ ಪ್ರಬೋಧನೆ, ಒಳ್ಳೆ ಧ್ಯಾನ ಎಂಬುದಾಗಿ ಹೇಳಿ ಒಂದು ಸೆಷನ್ ಅನ್ನ ಕೇಳಿ, ಆ ಒಂದು ಸೆಷನ್ಗೆ ಕಣ್ಣೀರಿಟ್ಟು, ಅಥವಾ ಒಂದು ಸೆಷನ್ಗೆ ಒಂದು ಸೆಷನ್ಗೆ ಕೈ ಎತ್ತಿ, 2ನೇ ಸೆಷನ್ ಬರುವಾಗ 1ನೇ ಸೆಷನ್ ಪೂರ್ತಿ ಮರೆತು ಬಿಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓ ನನ್ನ ಸಹೋದರನೇ ಸಹೋದರಿಯೇ, ನಮ್ಮ ಜೀವನವು ಮರೆಯುವ ಜೀವನ. ಆದರೆ ದೇವರ ಮಕ್ಕಳಾಗಿರುವ ನಾವು ಯಾವುದನ್ನ ಮರೆಯಲು ಯತ್ನಿಸಬೇಕು ಅದನ್ನು ಮಾತ್ರ ಮರೆಯಬೇಕು ಹೊರತು ದೇವರ ವಾಕ್ಯದ ಕಟ್ಟಳೆಗಳನ್ನ, ಆಜ್ಞೆಗಳನ್ನ ನಾವು ಮರೆಯಬಾರದು. ಯಾವುದನ್ನು ಬೇಕಾದರೂ ಮರೆತು ಬಿಡಿ, ಯಾವ ಪ್ರಬೋಧನೆಯನ್ನು ಬೇಕಾದರೂ ನೀವು ಮರೆತು ಬಿಡಿ, ತೊಂದರೆ ಇಲ್ಲ. ಯಾವ ಸಂತರನ್ನು ಬೇಕಾದರೂ ಮರೆತು ಬಿಡಿ, ತೊಂದರೆ ಇಲ್ಲ. ಯಾವ ಪ್ರವಾದಿಗಳನ್ನು ಮರೆತು ಬಿಡಿ, ತೊಂದರೆ ಇಲ್ಲ. ಆದರೆ ದೇವರ ಆಜ್ಞೆಯನ್ನು ಮರೆಯಬೇಡಿ. ದೇವರ ಆಜ್ಞೆಯನ್ನು ನೀವು ಏನನ್ನ ಮರೆತರೂ ಸಹ
ನೀವು ಪರರನ್ನ ಪ್ರೀತಿಸಿರಿ ಎಂಬುದನ್ನು ಮರೆಯಬೇಡಿ, ನೀವು ಪರಸ್ಪರ ಕ್ಷಮಿಸಿರಿ ಎಂಬುದನ್ನು ಮರೆಯಬೇಡಿ. ಯಾಕಂದ್ರೆ ಈ ಎರಡೂ ಆಜ್ಞೆಗಳಲ್ಲಿಯೇ ಸಂಪೂರ್ಣ ಆಜ್ಞೆಗಳು ಅಡಕವಾಗಿದೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಮರೆಯಬಾರದು. ದೇವರು ನಮಗೆ ಹೇಳಿದ ಆಜ್ಞೆಗಳನ್ನು ನಾವು ಮರೆಯಬಾರದು. ನಾವು ದೇವರ ಆಜ್ಞೆಗಳನ್ನು ಮರೆಯುವುದಾದರೆ ಪ್ರಯೋಜನವಿಲ್ಲ. ದೇವರ ಆಜ್ಞೆಗಳನ್ನ ನಾವು ಮರೆತು ಬಿಡುವುದಾದರೆ ಏನೂ ಪ್ರಯೋಜನವಿಲ್ಲ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನು ಮಗಳಾಗಿ ನಾವು ಈ ಲೋಕದಲ್ಲಿದ್ದೇವೆ. ನೋಡಿ, ನಾವು ಸ್ವಲ್ಪ ಹಳೆಯ ಕಾಲಕ್ಕೆ ಹೋಗುವುದಾದರೆ, ಈಗ ಹೊಸ ಕಾಲವಿಲ್ಲ, ಹಳೆಯ ಕಾಲಕ್ಕೆ ಹೋಗುವುದಾದರೆ ಧರ್ಮಸಭೆ ನಮ್ಮ ಮುಂದೆ ಹಲವಾರು ವ್ಯಕ್ತಿಗಳನ್ನ ಇಡುತ್ತದೆ. ಪ್ರವಾದಿಗಳು, ಪವಿತ್ರ ಗ್ರಂಥದ ಮೂಲಕವಾಗಿ ನಾವು ಪ್ರವಾದಿಗಳನ್ನು ನೋಡ್ತೇವೆ, ಪ್ರೇಷಿತರನ್ನು ನೋಡ್ತೇವೆ ಅಲ್ವಾ? ಆದರೆ ಧರ್ಮ ಪಶ್ಚಾತ್ತಾಪಕ್ಕೆ ಬಂದು ಸಂಪೂರ್ಣವಾಗಿ ಪರಿವರ್ತಿಸಿಕೊಂಡು ಅವರು ಜನರ ಮಧ್ಯೆ ಮಾದರಿಯಾದ ಕಾರಣ ಇಂದು ಅವರು ಸಂತರುಗಳು ಎಂದು ಪ್ರಕಟಿಸುತ್ತದೆ ಧರ್ಮಸಭೆ. ಇಷ್ಟೇ ಸತ್ಯಾಂಶ, ಇಷ್ಟೇ. ಧರ್ಮಸಭೆ ಕೊನೆಗೆ ಪ್ರಕಟಿಸುತ್ತದೆ ಇವರು ಸಂತರುಗಳು ಅಷ್ಟೇ. ಈಸ್ ನಾಟ್ ಗಾಡ್, ಅವರು ದೇವರಲ್ಲ, ಸಂತರುಗಳಷ್ಟೇ. ನಿಮಗೂ ಸಂತರಾಗಬಹುದು, ನನಗೂ ಸಂತರಾಗಬಹುದು, ಯಾರಿಗೆ ಬೇಕಾದರೂ ಸಂತರಾಗಬಹುದು. ಮುಸ್ಲಿಂ ಸಹೋದರನ ನೋಡುವಾಗ ಅಲ್ಲಿಯೂ ಸಹ ಸಂತರನ್ನ ನೋಡುತ್ತೇವೆ, ಹಿಂದೂ ಸಹೋದರನ ನೋಡುವಾಗ ಅಲ್ಲಿಯೂ ಸಂತರನ್ನ ನೋಡುತ್ತೇವೆ, ಬೌದ್ಧ ಧರ್ಮದಲ್ಲಿ ನೋಡುವಾಗ ಅಲ್ಲಿಯೂ ಸಹ ಸಂತರನ್ನ ನೋಡುತ್ತೇವೆ, ಕ್ರೈಸ್ತ ಧರ್ಮದಲ್ಲಿ ನೋಡುವಾಗ ಇಲ್ಲಿಯೂ ಸಹ ನಾವು ಸಂತರನ್ನ ನೋಡುತ್ತೇವೆ. ಎಲ್ಲಾ ಜಾತಿ ಜನಾಂಗದವರಲ್ಲಿ ಈ ಸಂತರನ್ನ ನೋಡುತ್ತೇವೆ. ಈಗ ಮುಸ್ಲಿಂ ಧರ್ಮದಲ್ಲಿ ನೋಡುವಾಗ ಅನೇಕ ಜನ ಸಂತರುಗಳನ್ನ ನಾವು ನೋಡುತ್ತೇವೆ. ಗೋರಿಗಳನ್ನ ಕಟ್ಟಿ ಅವರನ್ನ ಸಂತರಾಗಿ ಮಾರ್ಪಡಿಸುತ್ತಾರೆ. ಅವರ ಮೂಲಕವಾಗಿ ಅದ್ಭುತಗಳು ನಡೆಯುತ್ತದೆ. ಅವರ ಮುಖಾಂತರವಾಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅದ್ಭುತಗಳು ನಡೆಯುತ್ತದೆ ಎಂಬುದಾಗಿ ಅಲ್ಲಿ ಜನರು, ಸಾವಿರಾರು ಜನ, ಲಕ್ಷಾಂತರ ಜನ ಹೋಗುವುದನ್ನು ನಾವು ನೋಡುತ್ತೇವೆ. ಹಾಗೆ ಹಿಂದೂ ಧರ್ಮದಲ್ಲಿ ನೋಡುವಾಗ ಅನೇಕ ಜನ ಸಂತರುಗಳನ್ನ ನಾವು ನೋಡುತ್ತೇವೆ, ಅನೇಕ ದೇವಾಲಯಗಳನ್ನ ನಾವು ನೋಡುತ್ತೇವೆ. ಎಲ್ಲ ಕಡೆ ಸಂತರುಗಳು ಅವರವರ ಸಂತರುಗಳನ್ನ ಹುಡುಕಿ ಹೋಗ್ತಾರೆ. ಎಷ್ಟೋ ಜನ ಸಂತರು, ನೂರಾರು ಜನ ಸಂತರುಗಳನ್ನ ನಾವು ನೋಡುತ್ತೇವೆ ಹಿಂದೂ ಸಹೋದರರಲ್ಲಿ. ಬೌದ್ಧ ಧರ್ಮದಲ್ಲಿಯೂ ಸಹ ನಾವು ಸಂತರುಗಳನ್ನ ನೋಡುತ್ತೇವೆ, ಅದು ನಮಗೆ ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಹಾಗೆ ಕ್ರೈಸ್ತ ಧರ್ಮದಲ್ಲಿಯೂ ಸಹ ಅನೇಕ ಸಂತರುಗಳನ್ನ ನಾವು ನೋಡುತ್ತೇವೆ, ನೂರಾರು ಸಂತರುಗಳನ್ನ ನಾವು ನೋಡುತ್ತೇವೆ ಕ್ರೈಸ್ತ ಧರ್ಮದಲ್ಲಿ. ಹಾಗೆ ಎಲ್ಲ ಧರ್ಮದಲ್ಲಿ ಸಂತರುಗಳಿದ್ದಾರೆ. ಈ ಎಲ್ಲಾ ಧರ್ಮದಲ್ಲಿರುವಂತಹ ಸಂತರುಗಳು ಸಾರಿದ್ದೇನೆ ಎಂಬುದಾದರೆ ಒಳಿತನ್ನ, ದೈವ ಭಯವನ್ನ, ಆ ದೇವರ ಸ್ವಭಾವವನ್ನ. ಆದರೆ ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪ ಮಾಡಿದವರೇ. ಸಂತರುಗಳಲ್ಲಿ ಎಲ್ಲಾ ವಿಧವಾದ ಪಾಪ ಮಾಡಿದವರಿದ್ದಾರೆ. ಆದರೆ ಅವರ ಪಶ್ಚಾತ್ತಾಪದ ಪರಿವರ್ತನೆಯ ಜೀವಿತದ ಮೂಲಕವಾಗಿ ಇಂದು ಅವರು ಪ್ರಖ್ಯಾತರಾಗಿದ್ದಾರೆ. ಅವರನ್ನ ಪ್ರಖ್ಯಾತ ಮಾಡುವುದು ಯಾರು? ನಾನು ಮತ್ತು ನೀವು. ಈಗ ಕೀರ್ತನೆಗಾರ 16ನೇ ಅಧ್ಯಾಯ 3ನೇ ವಚನವನ್ನು ತೆಗೆದುಕೊಳ್ಳಬೇಕಾದರೆ, ಸಂತರುಗಳು ನಾಡಿಗೆ ತಿಲಕವು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸಂತರು ನಾಡಿಗೆ ತಿಲಕ. ನಾನು ಹೇಳ್ತಾ ಇಲ್ಲ, ಎಷ್ಟೋ ಬೈಬಲಲ್ಲಿ ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟಿದ್ದಾರೆ. ಪ್ರೊಟೆಸ್ಟೆಂಟ್ ಬೈಬಲ್ ಎಲ್ಲ ಸಿಕ್ಕುವುದಿಲ್ಲ, ಅದೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಆದರೆ ನಿಜವಾದಂತ ಬೈಬಲ್ ನಾವು ತೆಗೆದುಕೊಳ್ಬೇಕಾದ್ರೆ ಸಂತರು ನಾಡಿಗೆ ತಿಲಕವು. ಅಂದ್ರೆ ಆ ಕಾಲದಲ್ಲಿ ಇದ್ರು. ಅಬ್ರಹಾಮ ಯಾರು? ಸಂತ. ಆದ್ರೆ ಅಬ್ರಹಾಮನ ಹತ್ರ ಹೋಗಿ ಯಾರು ಪ್ರಾರ್ಥನೆ ಮಾಡೋದಿಲ್ಲ. ದೊಡ್ಡ ಸಂತ, ವಿಶ್ವಾಸದ ತಂದೆ. ನಿಜವಾಗಿ ಹೇಳ್ಬೇಕಾದ್ರೆ ವಿಶ್ವಾಸದ ತಂದೆ ಆಗಿರ್ಬೇಕಾದ್ರೆ ನಾವು ಅಬ್ರಹಾಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಬೇಕು ವಿಶ್ವಾಸಕ್ಕಾಗಿ. ಯಾರು ಅಬ್ರಹಾಮ ಹತ್ರ ಪ್ರಾರ್ಥನೆ ಮಾಡೋದೇ ಇಲ್ಲ. ಯಾರು ಮಾಡ್ತೀರಿ? ಯಾರಾದ್ರೂ ಮಾಡ್ತಾ ಇದ್ದೀರಾ? ಎಲಿಯ ಸಂತ, ಪ್ರವಾದಿ ಸಂತ, ಅದ್ಭುತಗಳನ್ನು ಮಾಡಿದವರು, ಮಹತ್ತರವಾದಂತಹ ಅದ್ಭುತಗಳನ್ನು ಮಾಡಿದವರು. ಅವರ ಬಳಿ ಯಾಕೆ ಹೋಗಿ ಪ್ರಾರ್ಥನೆ ಮಾಡುವುದಿಲ್ಲ? ದಾವೀದ, ಆತನು ಸಹ ಒಬ್ಬ ಸಂತ. ದೇವರೊಂದಿಗೆ ವಾಸ ಮಾಡಿದ ಸಾಮುವೇಲ ಸಂತ. ಹೀಗೆ ಬೈಬಲ್ನಷ್ಟೇ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲರೂ ಸಂತರುಗಳಾಗಿದ್ದರು. ಅವರನ್ನಾರನ್ನು ಯಾರು ಸ್ಮರಿಸುವುದಿಲ್ಲ. ಆದರೆ ಧರ್ಮಸಭೆ ಪ್ರಾರಂಭವಾದ ಈ 2000 ವರ್ಷದಲ್ಲಿ
ಅನೇಕ ಜನರನ್ನ, ಬೈಬಲ್ನಲ್ಲಿ ಇರುವಂತಹ ವ್ಯಕ್ತಿಗಳಿಗಿಂತ ಹೆಚ್ಚಾದ ಜನರನ್ನ ಸಂತರು ಸಂತರು ಎಂಬುದಾಗಿ ಘೋಷಣೆ ಮಾಡಿದೆ. ಆದರೆ ಇಲ್ಲಿ ಅವರನ್ನ ದೇವರಿಂದ ಆರಾಧಿಸುವುದಕ್ಕಾಗಿಲ್ಲ, ಅವರಂತೆ ನೀವು ನಡೆಯಬೇಕು ಅಷ್ಟೇ. ಅವರಂತೆ ನೀವು ಸಹ ಸಂತರಾಗಿ ನಿಮಗೂ ಸಹ ಸಾಧ್ಯ. ಅದು ಆಗೋದು ಬಿಡುವುದು ನಿಮಗೆ ಸೇರಿದ್ದು, ಅದನ್ನು ನಾನು ಬೇರೆ ಹೇಳಲಿಕ್ಕೆ ಆಗೋದಿಲ್ಲ. ಸತ್ತೋಗಿ ನೀವು ಸಂತರಾಗಲಿಕ್ಕೆ ಬದಲಾಗಿ ಜೀವಿಸುವಾಗ ಸಂತರಾದರೆ ಮಾತ್ರನೇ ಅದರ ಫಲ ಎಂಬುದಾಗಿ ನಾನು ಹೇಳ್ತೇನೆ. ಸತ್ತೋದ್ಮೇಲೆ ನೀವು ಸಂತರಾಗಿ ಏನು ಪ್ರಯೋಜನ ಅಲ್ಲ. ಸತ್ತೋದ್ಮೇಲೆ ಮೇಣದ ಬತ್ತಿ ಹತ್ತಿಸಿ ನಿಮ್ಮ ಹತ್ರ ಬಂದರೆ ಏನು ಪ್ರಯೋಜನ? ಸಾಯುವುದಕ್ಕೆ ಮುಂಚೆ ನಾವು ಸಂತರಾಗಬೇಕು. ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಸಂತರಾಗಬೇಕು. ಏನಪ್ಪಾ ಇವತ್ತು ಪವಿತ್ರಾತ್ಮರ ಬಗ್ಗೆ ಧ್ಯಾನಿಸಲಿಕ್ಕೆ ಬದಲಾಗಿ ಸಂತರ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ ಎಂಬುದಾಗಿ ನೀವು ಚಿಂತಿಸಬಹುದು. ಹೌದು ಪ್ರಿಯ ಸಹೋದರನೇ, ಇವತ್ತು ನಾವು ನೋಡ್ತೇವೆ ಪಾದ್ವ ದೇಶದ ಸಂತ ಅಂತೋನಿಯವರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಇಡೀ ವಿಶ್ವ ಪ್ರಖ್ಯಾತ ಅಂತ ಸಂತರು ಮಾತೆ ಮರಿಯಮ್ಮನವರನ್ನು ಬಿಟ್ಟರೆ ಸಂತ ಅಂತೋನಿಯವರು, ಮಾತೆ ಮರಿಯಮ್ಮನವರನ್ನು ಬಿಟ್ಟರೆ ಸಂತ ಅಂತೋನಿಯವರು. ಇವರನ್ನು ಕುರಿತು ಕೇಳೋದಾದ್ರೆ ಯಾವ ದೇಶದಲ್ಲಿ ಯಾವ ಊರಿಗೆ ಹೋದರೂ ಸಂತ ಅಂತೋನಿಯವರು ಅಂದ್ರೆ ಗೊತ್ತಿಲ್ಲದಿರೋರು ಯಾರು ಇಲ್ಲ. ಇವತ್ತು ನೋಡಿ, ಪಾದ್ವ ದೇಶದಲ್ಲಿ ಆಗಬಹುದು, ಡೋರ್ನಳ್ಳಿಯಲ್ಲಿ ಆಗಬಹುದು, ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಎಲ್ಲಿ ಇದೆಯೋ ಅಲ್ಲೆಲ್ಲ ಅದ್ಭುತಗಳನ್ನ ನಾವು ನೋಡುತ್ತೇವೆ. ಜಂಗುಳಿಗಳನ್ನ ನೋಡುತ್ತೇವೆ, ಸಾವಿರಾರು ಲಕ್ಷಾಂತರ ಜನರನ್ನ ನಾವು ನೋಡುತ್ತೇವೆ. ಅನ್ನದಾನಗಳನ್ನ ನಾವು ನೋಡುತ್ತೇವೆ, ಹರಿಕೆಗಳನ್ನ ನೋಡುತ್ತೇವೆ, ಮುಂಡನಗಳನ್ನ ನೋಡುತ್ತೇವೆ, ಏನೇನೋ ನೋಡುತ್ತೇವೆ. ಬಲಿಪೂಜೆ, ಗಂಟೆಗೆ ಬಲಿಪೂಜೆಗಳನ್ನ ನಾವು ನೋಡುತ್ತೇವೆ. ಭಕ್ತಾದಿಗಳು ಸಾಗರಂತೆ ಹರಿದು ಬರುವುದನ್ನು ನಾವು ನೋಡುತ್ತೇವೆ. ಏನು ಕಾರಣ? ಆ ವ್ಯಕ್ತಿಯ, ಆ ಸಂತರ ಜೀವನವೇ ಕಾರಣ. ಅದರಲ್ಲೂ ಪ್ರಬಲವಾಗಿ ಹೇಳಬೇಕಾದ್ರೆ ಸಂತ ಅಂತೋನಿಯವರ ನಿಜವಾದಂತಹ ಈ ಪ್ರಗತಿಗೆ ಕಾರಣ ಏನು ಗೊತ್ತುಂಟಾ? ಸಂತ ಅಂತೋನಿಯವರ ನಿಜವಾದ ಪ್ರಗತಿಗೆ ಕಾರಣ ಏನು ಗೊತ್ತುಂಟಾ? ಸಂತ ಅಂತೋನಿಗೆ ಅಗಾಧ ವಿಶ್ವಾಸ ಪರಮ ಪ್ರಸಾದದಲ್ಲಿ, ಅಗಾಧವಾದ ವಿಶ್ವಾಸ ಪರಮ ಪ್ರಸಾದದಲ್ಲಿ. ಪ್ರಭು ಯೇಸು ಪರಮ ಪ್ರಸಾದದಲ್ಲಿ ಜೀವಂತವಾಗಿದ್ದಾರೆ ಎಂಬುವಂತ ವಿಶ್ವಾಸ ಸಂತ ಅಂತೋನಿಯವರಲ್ಲಿ ಆಳವಾಗಿದ್ದುದು ಮಾತ್ರವಲ್ಲ, ಅದನ್ನು ಅವರು ಪ್ರಕಟಿಸಿದರು, ಲೋಕಕ್ಕೆ ಪ್ರಕಟಿಸಿದರು. ಅಂದು ಅವರು ಲೋಕದಲ್ಲಿ ಜೀವಿಸುವಾಗ ಪ್ರಭು ಯೇಸು ಪರಮ ಪ್ರಸಾದದಲ್ಲಿ ನಿಜವಾಗಿಯೂ ಜೀವಂತವಾಗಿದ್ದಾರೆ ಎಂಬುದನ್ನು ಪ್ರಕಟಿಸಿದಂತಹ ಮೊದಲನೆಯ ವ್ಯಕ್ತಿ. ಪ್ರೀಸಲೋ. ಹೌದು ಪ್ರಿಯರೇ, ಮೊದಲನೆಯ ವ್ಯಕ್ತಿ. ನಾವು ನೋಡ್ತೇವೆ ಅವರ ವಿಶ್ವಾಸವನ್ನು ಪರೀಕ್ಷಿಸುವ ಸಲುವಾಗಿ ಪ್ರಭು ಯೇಸು ಕ್ರಿಸ್ತರು ಪರಮ ಪ್ರಸಾದದಲ್ಲಿ ನಿಜವಾಗಿ ಜೀವಂತವಾಗಿದ್ದಾರೆ ಎಂಬುದನ್ನ ಸಾಕ್ಷಿ ಆಧಾರವಾಗಿ ಪ್ರಕಟಿಸಬೇಕೆಂಬುದಾಗಿ ಅವರನ್ನ ಬಂಧಿಸಿ, ಅವರನ್ನ ಶುಭ ಸಂದೇಶವನ್ನು ಸಾರದಂತೆ ತಡೆಯುವಾಗ, ಅವರಿಲ್ಲ ಯೇಸು ಪ್ರಭಾವಳಿಯಲ್ಲಿ ಪ್ರಭು ಯೇಸು ಜೀವಂತವಾಗಿದ್ದಾರೆ, ಅವರು ದೇವರಾಗಿದ್ದಾರೆ ಎಂದು ಹೇಳುವಾಗ ಒಂದು ಕತ್ತೆಯನ್ನು ಕಟ್ಟಿ ಪಂಥ್ಯವನ್ನು ಮಾಡುತ್ತಾರೆ. 3 ದಿನಗಳು ಆ ಕತ್ತೆಗೆ ಆಹಾರವಾಗುವುದಿಲ್ಲ, ಹುಲ್ಲನ್ನು ಸಹ ತೋರಿಸುವುದಿಲ್ಲ. 3 ದಿನ ಕತ್ತೆಯನ್ನು ಹಸುವಿಗೆ ಗೆಡವಿ ಪ್ರಭು ಯೇಸುವಿನ ಪ್ರಭಾವಳಿಯನ್ನು ತರುವಾಗ ಅವರು ಹೇಳ್ತಾರೆ, ನಾವು ಪ್ರಭಾವಳಿಯನ್ನು ನೀನು ತರಬೇಕಾದರೆ ಕತ್ತೆಯು ಆ ಪರಮ ಪ್ರಭಾವಳಿಯನ್ನ ನಮಸ್ಕರಿಸಬೇಕು. ದೇವರೆಂಬುದನ್ನು ಈ ಪ್ರಾಣಿ ತೋರಿಸಬೇಕು, ಮನುಷ್ಯನಲ್ಲ, ಪ್ರಾಣಿ ಸಾಕ್ಷಾತ್ಕರಿಸಬೇಕು ಎಂಬುದಾಗಿ ಸಂತ ಅಂತೋನಿಯವರು ಒಪ್ಪಿಕೊಳ್ಳುತ್ತಾರೆ. ಆದರೆ ಇವರು 3 ದಿನ, ಅಂತೋನಿಯವರಿಗೆ ಗೊತ್ತಿಲ್ಲದೆ ಕತ್ತೆಯನ್ನು 3 ದಿನ ಹಸುವಿಗೆ ಕೆಡಗಿ ಯೇಸು ಸ್ವಾಮಿಯ ಪ್ರಭಾವಳಿಯನ್ನ, ಪರಮ ಪ್ರಸಾದವನ್ನ ಸಂತ ಅಂತೋನಿಯವರು ಕೈಯಲ್ಲಿ ಹಿಡಿದ ರಸ್ತೆಯಲ್ಲಿ ಬರುವಾಗ ಹಚ್ಚ ಹಸಿರಿನ ಹುಲ್ಲನ್ನ ರಸ್ತೆಯಲ್ಲಿ ಹಾಕಿರುತ್ತಾರೆ. ಈ ರಸ್ತೆಯಲ್ಲಿ ಹಾಕಿರುವಾಗ ಅದರ ಮುಂದೆ ಕತ್ತೆಯನ್ನು ಬಿಚ್ಚಿಬಿಟ್ಟಿರುತ್ತಾರೆ. ಎದುರುಗಡೆ ಪರಮಪ್ರಸಾದ ಪ್ರಭಾವಳಿ ಬರುತ್ತಾ ಇದೆ, ಇತ್ತ ಕತ್ತೆಯು ಬರುತ್ತಾ ಇದೆ, ಮಧ್ಯದಲ್ಲಿ ಹಚ್ಚ ಹಸಿರಿನ ಹುಲ್ಲು, ಇತ್ತ 3 ದಿನಗಳಿಂದ ಆಹಾರ ಸೇವಿಸದ ಕತ್ತೆ. ಕತ್ತೆಗೆ ಏನು ಬೇಕು? ಹೊಟ್ಟೆ ಹಸಿದಿದೆ. ಕತ್ತೆಯು ಹತ್ತಿರ ಬರುತ್ತಾ ಇದೆ, ಪ್ರಭಾವಳಿಯು ಹತ್ತಿರ ಬರುತ್ತಾ ಇದೆ, ಹುಲ್ಲು ಸಹ ಹತ್ತಿರ ಬರುತ್ತಾ ಇದೆ. ಹತ್ತಿರ ಬಂದು ಬರುವಾಗ ಕತ್ತೆ ಆ ಹಸಿರಿನ ಹುಲ್ಲನ್ನು ನೋಡಿ ಓಡಿ ಬರುವಾಗ, ಆ ಹಸಿರಿನ ಹುಲ್ಲಿನ ಮುಂದೆ ಪ್ರಭು ಯೇಸುವಿನ ಪ್ರಭಾವಳಿಯನ್ನು ಹಿಡಿದು ಸಂತ ಅಂತೋನಿಯವರು ಬರುವಾಗ ಕತ್ತೆಯ ಒಂದು ಕ್ಷಣ ತನ್ನ ಕಾಲುಗಳನ್ನು ಮಡಚಿ
ತನ್ನ ಶಿರವನ್ನು ಬಾಗಿತು. ಪ್ರೀಸಲು ಪ್ರೀಸಲು ಹುಲ್ಲನ್ನ ಮೇಯಲಿಲ್ಲ, ಹುಲ್ಲಿಗೆ ಬಾಯಿ ಹಾಕಲಿಲ್ಲ. ಪ್ರೀಸಲು ಕತ್ತೆ ಏನು ಮಾಡಿತು? ಪ್ರಭು ಯೇಸುವನ್ನ ಆರಾಧಿಸಿತು. ಹೀಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ, ಪ್ರಭು ಯೇಸುವಿನ ಶರೀರದಲ್ಲಿ ಸಂತ ಅಂತೋನಿಯವರಿಗೆ ಅಗಾಧವಾದ ವಿಶ್ವಾಸವಿತ್ತು. ಅದರಿಂದಲೇ ಅವರು ಪ್ರಭಾವಶಾಲಿ ಸಂತರಾಗಿದ್ದಾರೆ. ಪ್ರೀಸಲು ಪ್ರೀಸಲು. ಒಂದು ದಿನ ಒಂದು ಸಹೋದರಿ ನನಗೆ ಫೋನ್ ಮಾಡಿದ್ರು, ಬ್ರದರ್, ಸಂತ ಅಂತೋನಿಯವರು ದೊಡ್ಡವರ, ಯೇಸು ಸ್ವಾಮಿ ದೊಡ್ಡವರ? ಸಂತ ಅಂತೋನಿಯವರು ದೊಡ್ಡವರ, ಯೇಸು ಸ್ವಾಮಿ ದೊಡ್ಡವರ? ಯಾಕೆ ಹೀಗೆ ಕೇಳ್ತೀರಿ? ಇಲ್ಲ, ಅಂತೋನಿಯವರ ಕೈಲಿ ಯೇಸು ಸ್ವಾಮಿ ಇದ್ದಾರೆ, ಅದಕ್ಕೇನೆ ಯೇಸು ಸ್ವಾಮಿ ಚಿಕ್ಕವರು ಇರ್ಬೋದಾ ಎಂಬುದಾಗಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ನನಗೆ ಬೇಸರವಾಯಿತು, ಒಂದು ಕಡೆ ನಗುನು ಬಂತು. ನಾನು ಹೇಳಿದೆ, ಇಲ್ಲ, ಅದರ ಅರ್ಥ ಬೇರೆ. ಸಂತ ಅಂತೋನಿಯವರು ಪವಿತ್ರ ಗ್ರಂಥವನ್ನು ಅಗಾಧವಾಗಿ ವಿಶ್ವಾಸಿಸಿದ್ದರು, ಪವಿತ್ರ ಗ್ರಂಥದ ಪಠಣೆಯಲ್ಲಿದ್ದರು. ಮಾತ್ರವಲ್ಲ, ಪ್ರಭು ಯೇಸುವಿನಲ್ಲಿ ಅವರಿಗೆ ಆಳವಾದ ವಿಶ್ವಾಸವಿತ್ತು. ಪ್ರಭು ಯೇಸುವಿನಲ್ಲಿ ಆಳವಾದ ವಿಶ್ವಾಸ ಸಂತ ಅಂತೋನಿಯವರಿಗಿತ್ತು. ಈ ಕಾರಣವಾಗಿ ಸಂತ ಅಂತೋನಿಯವರಿಗೆ ಯೇಸುವಿನ ಮೇಲಿದ್ದಂತಹ ವಿಶ್ವಾಸ, ದೇವರ ವಾಕ್ಯದ ಮೇಲಿದ್ದಂತಹ ವಿಶ್ವಾಸದ ನಿಮಿತ್ತವಾಗಿ ಅವರು ಯೇಸು ಬಾಲರನ್ನ, ಅಂದರೆ ಯೇಸುವನ್ನ ತನ್ನ ಕರಗಳಲ್ಲಿ ವಾಕ್ಯದ ಮೂಲಕವಾಗಿ ತನ್ನ ಎದುರುಗಡೆ ಇರಿಸಿಕೊಳ್ತಾ ಇದ್ರು. ಅಲ್ಲಿ ಯೇಸು ಸ್ವಾಮಿ ಮಾತ್ರ ಕೈಲಿಲ್ಲ, ಅಲ್ಲಿ ಬೈಬಲ್ ಉಂಟು. ಆ ಬೈಬಲ್ ಅಂದರೆ ದೇವರ ವಾಕ್ಯವಾಗಿರುವ ಪ್ರಭು ಯೇಸು ಅವರೊಂದಿಗೆ ಸದಾ ನೆಲೆಗೊಂಡಿದ್ದರು ಎಂಬುವಂತಹ ಸಂಕೇತವದು. ಯಾರು ಸಹ ನೋಡಿಲ್ಲ ಯೇಸು ಸ್ವಾಮಿಯ ಕೈಲಿ, ಸಂತ ಅಂತೋನಿಯವರ ಕೈಲಿ ಯೇಸು ಸ್ವಾಮಿ ಇದೆ ಎಂಬುದಾಗಿ ಯಾರೂ ಕಣ್ಣಿಂದ ನೋಡಲಿಲ್ಲ. ಅದರ ಅರ್ಥ ದೇವರ ವಾಕ್ಯ ಅವರ ಬಳಿಯಲ್ಲಿತ್ತು. ಅವರು ದೇವರ ವಾಕ್ಯವಾಗಿರೋ ಪ್ರಭು ಯೇಸುವನ್ನು ಅತಿಯಾಗಿ ಪ್ರೀತಿಸುತ್ತಾ ಇದ್ದರು. ಆ ಯೇಸುವಿಗೆ ಅವರಿಗೆ ಒಂದು ಸಂಬಂಧವಿತ್ತು. ಆ ಸಂಬಂಧದ ಸಂಕೇತವೇ, ಎಷ್ಟರ ಮಟ್ಟಿಗೆ ಸಂಬಂಧವಿತ್ತು ಎಂಬುವಂಥ ಸಂಕೇತವೇ ಯೇಸುವಿನ ಆ ಚಿತ್ರಪಟವನ್ನು ಸಂತ ಅಂತೋನಿಯವರ ಮುಂದೆ ಇಟ್ಟಿರುವಂಥದ್ದು. ಪ್ರೀಸಲು ಪ್ರೀಸಲು ಪ್ರೀಸಲು. ಹೌದು ಪ್ರಿಯರೇ, ನಾವು ಒಂದು ಕ್ಷಣ ಸಂತ ಅಂತೋನಿಯವರನ್ನು ಕುರಿತು ಸ್ವಲ್ಪ ಪಕ್ಷಿ ನೋಟವನ್ನು ನಾವು ನೋಡುವುದಾದರೆ ನೋಡಿ, ಇವತ್ತು ಸಂತ ಡೋರ್ನಳ್ಳಿಯಲ್ಲಿ ನೀವು ನೋಡಬಹುದು, ಒಂದು ರೈತನ ಉಳುಮೆ ಮಾಡುವಾಗ, ಭೂಮಿಯನ್ನು ಉಳುಮೆ ಮಾಡುವಾಗ ಅಲ್ಲಿ ಒಂದು ಸ್ಟ್ಯಾಚ್ಯೂ ಸಿಕ್ಕಿತ್ತು. ಅದನ್ನು ತೆಗೆದುಕೊಂಡು ಹೋದ ಸಂತ ಅಂತೋನಿಯವರ ಸ್ಟ್ಯಾಚ್ಯೂ ಆಗಿತ್ತು. ಅದರ ನಿಮಿತ್ತವಾಗಿ ಕನಸನ್ನು ಕಂಡು ಅದನ್ನು ಪ್ರತಿಷ್ಠಾಪನೆ ಮಾಡುವಂತ ಅದು ಊರು ಚಿಕ್ಕ ಒಂದು ಕುಗ್ರಾಮವಾಗಿತ್ತು, ಡೋರ್ನಹಳ್ಳಿ ಎಂಬುದಾಗಿ, ಕೇರ್ನಗರದ ಪಕ್ಕದಲ್ಲಿ ಬರುತ್ತದೆ. ಆ ಒಂದು ಚಿಕ್ಕ ಒಂದು ಸಿಕ್ಕಿದಂತ ಆ ಸ್ಟ್ಯಾಚ್ಯೂನ ಮೂಲಕವಾಗಿ ಆ ಗದ್ದೆಯವರಿಗೆ, ಹೊಲದ ಮಾಲೀಕರಿಗೆ ಸಿಕ್ಕಿದ ದರ್ಶನದ ನಿಮಿತ್ತವಾಗಿ ಅವರದನ್ನು ತೆಗೆದುಕೊಂಡು ಆಟದ ಗೊಂಬೆಯೆಂದು ಉಪಯೋಗಿಸುವಾಗ, ಅವರಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು ಬರುವಾಗ ಅದನ್ನು ಕೊಂಡು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಗುರುಗಳಲ್ಲಿ ಕೇಳುವಾಗ ಗುರುಗಳು ಅದನ್ನು ಪ್ರತಿಷ್ಠಾಪಿಸಿ ಪ್ರಾರ್ಥಿಸುವಾಗ ಅವರು ಉದ್ಧಾರವಾದರು. ಆ ಊರಿನಲ್ಲಿ ಸಂತ ಅಂತೋನಿಯವರ ಒಂದು ಪುಣ್ಯಕ್ಷೇತ್ರವು, ದೇವಾಲಯವರ ಕಟ್ಟಲ್ಪಟ್ಟಿದ್ದು, ಪುಟ್ಟ ಗುಡಿ ಇತ್ತು. ನಾನು ನೋಡಿದ್ದೇನೆ. ಈಗ ಅದನ್ನೆಲ್ಲ ಒಡೆದಾಕಿ ಬಿಟ್ರು. ಹೀಗೆ ಸಂತ ಅಂತೋನಿಯವರ ಪ್ರಸಿದ್ಧಿಯನ್ನು ನಾವು ನೋಡುತ್ತೇವೆ. ಈಗಲೂ ಸಹ ಸಂತ ಅಂತೋನಿಯವರ ದೇಹದ ಮಾಂಸಗಳಿಲ್ಲ, ಮೂಳೆಗಳಿದೆ ಅಷ್ಟೇನೆ. ಆದರೆ ಸಂತ ಅಂತೋನಿಯವರ ನಾಲಿಗೆ ಇಂದು ಸಹ ಜೀವಂತವಾಗಿದೆ. ಅದನ್ನು ನಾನು ನೋಡಿದ್ದೇನೆ. ಸಂತ ಅಂತೋನಿಯವರ ನಾಲಿಗೆ ಯಾಕೆ ಆ ನಾಲಿಗೆ ಇಂದು ಸಹ ಜೀವಂತವಾಗಿದೆ? ಅವರ ದೇಹವೆಲ್ಲವೂ ಕೊಳಿತು ಹೋಯಿತು, ನಾಲಿಗೆ ಮಾತ್ರ ಜೀವಂತ. ಯಾಕೆಂದ್ರೆ ಅವರು ಪ್ರಭು ಯೇಸುವನ್ನ ಈ ಲೋಕಕ್ಕೆ ಸಾರುತ್ತಿದ್ದರು. ಅವರ ಪ್ರಬೋಧನೆಗಳು ಶಕ್ತಿಯುತವಾಗಿದ್ದವು. ಅವರ ಪ್ರಬೋಧನೆಗಳ ನಿಮಿತ್ತವಾಗಿ ಎಷ್ಟೋ ಜನ ಪರಿವರ್ತನೆಯನ್ನು ಹೊಂದುತ್ತಾ ಇದ್ದರು, ಪ್ರಭಾವಶಾಲಿಯಾಗಿದ್ದರು. ಒಂದು ದಿನ ಒಂದು ಕಾರ್ಯಕ್ರಮ, ಶುಭ ಸಂದೇಶವನ್ನು ಸಾರಬೇಕಾದಂತಹ ಸಂದರ್ಭ, ಬರಬೇಕಾದಂತಹ ಗುರುಗಳು ಬರಲೇ ಇಲ್ಲ. ಇವರನ್ನೆಲ್ಲರೂ ಮೂದಲಿಸ್ತಾ ಇದ್ರು, ಸಂತ ಅಂತೋನಿಯವರನ್ನ ಎಲ್ಲರೂ ಮೂದಲಿಸ್ತಾ ಇದ್ರು. ಅವ್ರಿಗೇನು ಬರೋದಿಲ್ಲ, ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಅವರ ಪ್ರತಿಭೆಯನ್ನು ಯಾರು ಕಾಣದವರನ್ನ ತುಂಬಾ ಕೀಳಾಗಿ ಕಾಣ್ತಾ ಇದ್ರು ಮಠದಲ್ಲಿ, ಗುರು ಮಠದಲ್ಲಿ. ಆಗ ಒಂದು ದಿನ ಬರಬೇಕಾದಂತಹ ಗುರುಗಳು ಬರದ ಸಮಯದಲ್ಲಿ ಹೇಳಿದ್ರೆ, ನೀನು ಹೋಗಿ ಸ್ವಲ್ಪ ಪ್ರಬೋಧನೆ ಕೊಟ್ಟು ಬಿಡು ಅಂತ ಹೇಳಿದ್ರು. ಅಲ್ಲಿರುವಂಥ ಜನರಿಗೆ ಒಂದು ಪ್ರಬೋಧನೆಯನ್ನು ಕೊಡು ಅಂತ ಸಂತ ಅಂತೋನಿಯವರು ಪ್ರಬೋಧನೆಯನ್ನು ಪ್ರಾರಂಭಿಸಿದರು. ಅವರ ಪ್ರಬೋಧನೆ ಎಷ್ಟು ಶಕ್ತವಾಗಿ ಆ ಜನರಲ್ಲಿ ಪ್ರತಿಬಿಂಬಿಸುತ್ತೆ ಎಂದರೆ, ಪ್ರತಿಯೊಬ್ಬರು ಪರಿವರ್ತನೆ ಹೊಂದುವಂತೆ, ಪ್ರತಿಯೊಬ್ಬರನ್ನು ಆಕರ್ಷಿಸುವಂತ ಆ ಪ್ರಬೋಧನೆ ಅಲ್ಲಿನ ಜನತೆಯನ್ನ ಪರಿವರ್ತನೆಗೆ ಕೊಂಡೊಯ್ಯಿತು, ಪ್ರಭು ಯೇಸುವನ್ನು ಕಂಡುಕೊಳ್ಳುವಂತೆ ಮಾಡಿತು.
ಹಾಗೆ ಅವರ ಮೊಟ್ಟ ಮೊದಲನೆಯ ಪ್ರಬೋಧನೆಯ ಶಕ್ತತೆ ಇಡೀ ಧರ್ಮಸಭೆಗೆ, ಇಡೀ ದೇಶಕ್ಕೆ ಅದು ಪ್ರಚಾರವಾಯಿತು. ನಾವು ನೋಡ್ತೇವೆ ಸಂತ ಅಂತೋನಿಯವರನ್ನ 1995 ಇಸ್ವಿಯಲ್ಲಿ ಆಗಸ್ಟ್ 15ನೇ ತಾರೀಕಿನಲ್ಲಿ ಅವರು ಜನಿಸಿದರು. ಅವರ ಹೆಸರು ಫರ್ಡಿನಾಂಡ್. ಸಂತ ಅಂತೋನಿಯಲ್ಲ ಹೆಸರು, ಅವರ ನಿಜವಾದ ಹೆಸರು ಫರ್ಡಿನಾಂಡ್ ಎಂಬುದಾಗಿ. ಪ್ರೀಸಲೋ ಹಲ್ಲೆಲೂಯಾ. ಲಿಸ್ಕಾನಿನ ಸಂತ ವಿನ್ಸೆಂಟ್ ಮಠವನ್ನು ಸೇರಿದರು. ಅವರು ಓದಿ ಬರಬೇಕಾದ್ರೆ ಅವರಿಗೆ ಮಠ ಸೇರಬೇಕೆಂದು ತುಂಬಾ ಆಸೆ ಆಯಿತು. ಹಾಗೆ ಲಿಸ್ಕಾನ್ನಲ್ಲಿ ಇದ್ದಂತಹ ಒಂದು ಸಭೆಯನ್ನ, ಮಠವನ್ನ ಅವರು ಸೇರುತ್ತಾರೆ. ಆಗಸ್ಟ್ 15ರಂದು ಜನಿಸಿ ಅವರು 1195ರಲ್ಲಿ ಅವರು ಜನಿಸಿದರು. ಶ್ರೀಮಂತರಾಗಿದ್ದರು, ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಇದ್ದರು. ಅವರ ಪ್ರಾರ್ಥನಾ ಜೀವನ ಶಕ್ತಿಯುತವಾಗಿತ್ತು. ಹೀಗೆ ಅವರಿಗೆ ಮಠ ಸೇರಬೇಕೆಂಬ ಆಸೆ, ಅದರಿಂದ ಅವರು ಮಠ ಸೇರಿದರು. ಈ ಮಠ ಸೇರ್ಬೇಕಾದ್ರೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಾವ ಎಲ್ಲರೂ ಅವ್ರನ್ನ ಹೋಗಿ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಆದರೆ ಅವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಅವರಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಅದರಿಂದ ಅವರು ಏನು ಮಾಡಿದರು, ಅಲ್ಲಿಂದ ಅವರು ವರ್ಗಾವಣೆಯನ್ನು ತೆಗೆದುಕೊಂಡು, ನನಗೆ ಇಲ್ಲಿ ಬೇಡ, ಎಲ್ಲರೂ ನನ್ನ ನೋಡ್ಲಿಕ್ಕೆ ಬರ್ತಾ ಇರ್ತಾರೆ ಪದೇ ಪದೇ, ನನಗೆ ಪ್ರಾರ್ಥಿಸಲಿಕ್ಕೆ ಆಗ್ತಾ ಇಲ್ಲ, ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. ಹೀಗೆ ಕೊಯಿಂಬ್ರಾ ಎಂಬ ಊರಿಗೆ ಕರೆದುಕೊಂಡು ಹೋಗಿ ಅವರನ್ನ ಶಿಲುಬೆ ಕಾನ್ವೆಂಟ್ಗೆ ಸೇರಿಸಿದರು. ಕ್ರಾಸ್ ಆಫ್ ಚರ್ಚ್ ಕೊಯಿಂಬ್ರಾ ಎಂಬ ಪ್ರದೇಶಕ್ಕೆ ಅವರನ್ನ ಕರೆದು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಶಿಲುಬೆ ಕಾನ್ವೆಂಟ್, ಕ್ರಾಸ್, ಹೋಲಿ ಕ್ರಾಸ್ ಚರ್ಚ್, ಸೊ ಅಲ್ಲಿ ಅವರನ್ನ ವರ್ಗಾಯಿಸಿದರು. ಅವರ ಆಧ್ಯಾತ್ಮಿಕ ಜೀವನ ಅಲ್ಲಿ ನಡೆಯಿತು. ಅಲ್ಲಿ ಹೋಗುವಾಗ ಅವರಿಗೆ ಹೆಸರನ್ನು ಕೊಡಲಾಯಿತು ಆಂಟನಿ. ಅಂತೋನಿ ಅವರಲ್ಲ, ಆಂಟನಿ ಎಂಬುದಾಗಿ ಅವರಿಗೆ ಹೆಸರನ್ನು ಕೊಡಲಾಯಿತು. ಕನ್ನಡದಲ್ಲಿ ಅಂತೋಣಿ ಎಂಬುದಾಗಿ ಕರೀತಾರೆ, ಅದು ಇಂಗ್ಲಿಷಲ್ಲಿ ಆಂಟನಿ ಎಂಬುದಾಗಿ ಕರೀತಾರೆ. ಈ ಆಂಟನಿಗೂ ಅಂತೋಣಿಗೂ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಅಷ್ಟೇ. ಇಂಗ್ಲಿಷಲ್ಲಿ ಪ್ರೊನೌನ್ಸಿಯೇಷನ್, ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್, ಸೊ ಅಫ್ಕೋರ್ಸ್ ಇರ್ಬೋದು. ಅದ್ರ ಬಗ್ಗೆ ನಮಗೆ ಚಿಂತನೆ ಬೇಕಾಗಿಲ್ಲ. ಹೀಗೆ ಅವರಿಗೆ ಆಂಟೋನಿ ಎಂಬುದಾಗಿ ಅವರಿಗೆ ಹೊಸ ಹೆಸರನ್ನು ಕೊಡಲಾಯಿತು. ಅಲ್ಲಿಂದ ಅವರು ಯಾತ್ರೆಗಾಗಿ ಮೊರಕ್ಕಾಗಿ ಹೋಗ್ತಾರೆ. ಯಾತ್ರೆಗೆ, ಒಂದು ಪ್ರಯಾಣವಾಗಿ ಯಾತ್ರೆಗಾಗಿ ಅವರು ಒಂದು ಮೊರಕ್ಕಾಗೆ ಹೋಗ್ತಾರೆ. ಅಲ್ಲಿ ಹೋದಂತ ಅವರು ಫ್ರಾನ್ಸಿಸ್ಕನ್ ಸಭೆಗೆ ಸೇರ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಅವರು ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರ್ತಾರೆ. ಅಲ್ಲಿ ಅವರ ವಿಶ್ವಾಸವನ್ನು ಇನ್ನಷ್ಟು ಅವರು ದೃಢಪಡಿಸಿಕೊಳ್ತಾ ಹೋಗ್ತಾರೆ. ಅಲ್ಲಿ ದೈವಶಾಸ್ತ್ರವನ್ನ ಅವರು ಪಠಿಸ್ತಾರೆ, ಬೋಧಕರಾಗ್ತಾರೆ. ಪ್ರಭಾವ ಬೋಧಕರಾಗಲಿಕ್ಕೆ ಅವರು ದೈವಶಾಸ್ತ್ರವನ್ನು ಅವರು ಪಠಿಸ್ತಾರೆ. ಈ ದೈವಶಾಸ್ತ್ರದ ಈ ಪ್ರಬಲವಾದಂತಹ ಬೋಧನೆ ಹಲವಾರು ಜನರನ್ನ ನೋವಿಗೆ ಗುರಿಪಡಿಸ್ತಾ ಇತ್ತು. ಅವರ ಬೋಧನೆಯನ್ನು ಕೇಳುವವರೆಲ್ಲರೂ ಅಯ್ಯೋ ಇದು ನನಗೇನೆ, ಅಯ್ಯಯ್ಯೋ ಇದು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ತಲೆಯನ್ನು ಕೆಚ್ಚಿಕೊಳ್ತಾ ಇದ್ರು, ಹೃದಯವನ್ನು ಸೀಳಿಕೊಳ್ತಾ ಇದ್ರು. ಹೌದು ನನ್ನ ಸಹೋದರನೇ, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಧರ್ಮದ್ರೋಹಿ ನಿಲುವುಗಳನ್ನ ಖಂಡಿಸ್ತಾ ಇದ್ರು. ಧರ್ಮದ ಬಗ್ಗೆ ಮಾತನಾಡುವವರನ್ನ, ಹಾಗೂ ದೇವರ ಬಗ್ಗೆ ತಪ್ಪಾಗಿ ಮಾತನಾಡುವವರನ್ನ, ದೇವರಲ್ಲಿ ವಿಶ್ವಾಸವಿಲ್ಲದವರನ್ನ, ಈ ದುಶ್ಚಟದಲ್ಲಿ ದುರ್ಮಾರ್ಗದಲ್ಲಿರುವವರನ್ನ, ಹೀಗೆ ಅನೇಕ ಜನರನ್ನ ಅವರು ನೇರವಾಗಿ ಖಂಡಿಸ್ತಾ ಇದ್ರು. ನೀನ್ ಮಾಡುವುದು ತಪ್ಪು, ನೀನು ಹೋಗುವುದು ತಪ್ಪು, ನೀನು ಹೀಗೆ ಮಾಡ್ತಾ ಇದೀಯ, ಹಾಗೆ ಮಾಡ್ತಾ ಇದೀಯ ಎಂಬುದಾಗಿ ಒಬ್ಬೊಬ್ಬರ ತಪ್ಪನ್ನು ಹೇಳ್ತಾ ಇದ್ರು, ತೋರಿಸುತ್ತಾ ಇದ್ರು. ದೈವ ದೂಷಣೆ ಮಾಡುವವರನ್ನ, ದೈವದ್ರೋಹಿಗಳಾಗಿರುವವರನ್ನ, ಸುಳ್ಳಾಡುವವರನ್ನ, ತೀರ್ಪು ಕೊಡುವವರನ್ನ, ಹಲವಾರು ಜನರನ್ನ ಅವರು ಖಂಡಿಸ್ತಾ ಇದ್ರು. ಅವರು ಖಂಡಿಸುವಾಗ ಹಲವಾರು ಜನರ ಹೃದಯ ಸೀಳುತ್ತಾ ಇತ್ತು, ಹಲವಾರು ಜನ ಕೋಪಗೊಳ್ಳುತ್ತಾ ಇದ್ರು, ಹಲವಾರು ಜನ ಹೋರಾಟವನ್ನು ಮಾಡ್ತಾ ಇದ್ರು. ಅದಕ್ಕೇನೆ ಅವರಿಗೆ ಒಂದು ಹೆಸರನ್ನು ಕೊಡಲಾಯಿತು. ಅಲ್ಲಿ ಸಂತ ಅಂತೋನಿಯರಿಗೆ ಒಂದು ಹೆಸರನ್ನು ಕೊಟ್ಟರು. ಏನ್ ಗೊತ್ತಾ, ದೈವ ದ್ರೋಹಿಗಳ ಸುತ್ತಿಗೆ ಎಂತ ಹೆಸರು ನೋಡಿ. ಏನ್ ಕೊಟ್ರು, ದೈವ ದ್ರೋಹಿಗಳ ಸುತ್ತಿಗೆ ಎಂಬುದಾಗಿ ಸಂತ ಅಂತೋನಿಯವರಿಗೆ ಹೆಸರನ್ನು ಕೊಟ್ಟರು. ಅಂದ್ರೆ ಅವರ ಮಾತುಗಳನ್ನು ಕೇಳುವ ದೈವ ದ್ರೋಹಿಗಳು ಅವರ ಮಾತುಗಳನ್ನು ಕೇಳುವಾಗ ಅವರು ಜಜ್ಜಲ್ಪಡ್ತಾ ಇದ್ರು. ಇವತ್ತಿಗೂ ನೋಡಿ ಸರ್, ಎಷ್ಟೋ ಜನ
ನನಗೆ ಅನುಭವ ಇದೆ. ಯಾಜಕರಿಂದ ಹಿಡಿದು ಕುಟುಂಬದಿಂದ ಹಿಡಿದು ಅನೇಕ ಜನರು ನನ್ನನ್ನು ನೇರವಾಗಿ ಹೇಳ್ತಾರೆ, ಹಾಗೂ ಹಿಂದೆ ಮಾತನಾಡುವುದುಂಟು. ಅಯ್ಯೋ ಸ್ವರ್ಗೀಯಾತ್ರೆ ಧ್ಯಾನನ, ಅಯ್ಯಪ್ಪ ಯಾರು ಕೇಳ್ತಾರೆ ಧ್ಯಾನನ? ಅಯ್ಯೋ ಹಾಗೆ ಹೃದಯ ಸೀಳಿ ಹೋಗ್ತದೆ, ಅಯ್ಯೋ ಭಯವಾಗ್ತದೆ, ಅಯ್ಯೋ ಕೇಳಲಿಕ್ಕೆ ಆಗೋದಿಲ್ಲ, ಅಯ್ಯೋ ಕೇಳಿದ್ರೆ ನಾವು ನಮ್ಮದಕ್ಕೆಲ್ಲ ನಮ್ಮಲ್ಲಿರುವುದೆಲ್ಲ ಬಿಟ್ಟು ಬಿಡಬೇಕಾಗ್ತದೆ, ಅಯ್ಯೋ ನಮಗೆ ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ, ಅಯ್ಯೋ ನನಗೆ ಕೆಟ್ಟದ್ದು ಮಾಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಸಾವಿರಾರು ಜನರ ಕೂಗಿದೆ ಪ್ರಿಯರೇ. ಕಾರಣ ಏನು ಗೊತ್ತುಂಟಾ? ಸತ್ಯ ಇಷ್ಟೇ. ಇಲ್ಲಿ ರೊಸಾರಿಯೋ ಸಾರಿದ್ದು, ಸಂತ ಅಂತೋನಿಯವರು ಸಾರಿದ್ದು, ಅಥವಾ ಬೇರೆ ಪ್ರಬಲ ಗುರುಗಳು ಸಾರಿದ್ದು, ಯಾಜಕರು ಸಾರಿದ್ದು, ಪ್ರಬೋಧಕರು ಸಾರಿದ್ದಲ್ಲ. ದೇವರ ವಾಕ್ಯವು ಬಂಡೆಗೆ ಸುತ್ತಿಗೆ ಚಮ್ಮಟ್ಟಿಗೆಗೆ ಸಮಾನ. ದೇವರ ವಾಕ್ಯವು ಚಮ್ಮಟ್ಟಿಗೆಗೆ ಸಮಾನ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ತನ್ನ ಮಕ್ಕಳಲ್ಲಿ ಮಾತನಾಡುವಾಗ ಅದು ಸುತ್ತಿಗೆಯಂತೆ ಅವರನ್ನು ಬಡಿಯುತ್ತದೆ, ನನ್ನನ್ನು ಬಡಿಯುತ್ತದೆ, ನಿಮ್ಮನ್ನು ಬಡಿಯುತ್ತದೆ. ಒಬ್ಬ ಯಾಜಕರಾದ ನೋಡಿ, ಕೆಲವು ಸಾರಿ ಪ್ರಬೋಧನೆಯನ್ನು ಕೊಡಬೇಕಾದ್ರೆ, ಸ್ವರ್ಗೀಯಾತ್ರೆಯ ಧ್ಯಾನವನ್ನು ಕೇಳಬೇಕಾದ್ರೆ, ಮತ್ತೊಬ್ಬರ ಪ್ರಬೋಧನೆಗಳನ್ನು ಕೇಳುವಾಗ ಮನಸ್ಸಿನಲ್ಲಿ ಏನೋ ಒಂಥರ ಗಾಢವಾದ ಹೋರಾಟ ಬರುತ್ತದೆ. ಇದು ನನಗೇನೆ, ಇದು ನನಗೆ ಕಾರಣ ಏನು? ನೀನು ಹಾಗೆಯೇ ಜೀವಿಸುತ್ತಿರುವುದರಿಂದ, ನಾನು ಹಾಗೆಯೇ ಜೀವನ ಮಾಡುತ್ತಾ ಇರುವುದರಿಂದ, ನಾನು ನನ್ನ ಮನಸ್ಸಾಕ್ಷಿ ಒಪ್ಪಿಕೊಳ್ಳುತ್ತೆ, ಇದು ನನಗೇನೆ, ಇದು ನಾನೇನೆ. ಅಲ್ಲಿ ಕನ್ಫರ್ಮ್ ಆಗ್ತದೆ. ಅಲ್ಲಿ ನೋಡಿ, ಅಲ್ಲಿ ಹೇಳ್ತದೆ, ಹೌದು ಇದು ನನಗೇನೆ ಇದು ನನಗೇನೆ ಹೇಳ್ತಾ ಇರೋದು ಅಂದ್ರೆ ನಿನ್ನ ಮನಸ್ಸಾಕ್ಷಿಯಲ್ಲಿ ಹೇಳ್ತದೆ. ನಾವ್ ಹೇಳ್ತೀವ, ಅದು ನನ್ನ ಬಗ್ಗೆನೇ ಹೇಳಿದ್ರಪ್ಪ ಅವರು, ನೋಡಿ ನನ್ನ ಬಗ್ಗೆನೇ ಮಾತಾಡಿದ್ರು ಅವರು, ನನ್ನ ಬಗ್ಗೆನೇ ಪ್ರಬೋಧನೆ ಕೊಟ್ರು ಅಂದ್ರೆ ಅದನ್ನ ಯಾರು ಸರ್ಟಿಫೈಡ್ ಮಾಡ್ತಾ ಇರೋದು? ಬೋಧನೆಯನ್ನು ಕೇಳಿದಂತಹ ನೀನು. ಯಾಕೆಂದರೆ ನಿನ್ನ ಮನಸ್ಸಾಕ್ಷಿ ಒಪ್ಪಿಕೊಳ್ತಾ ಇದೆ, ಇದು ನಾನೇ, ಈಗ ಜೀವಿಸುತ್ತಿರುವವರು ನಾನೇ ಎಂಬುದಾಗಿ. ಕ್ರಿಸ್ತನು ಹಾಗೆ ದೈವ ದ್ರೋಹಿಗಳ ಸುತ್ತಿಗೆ ಎಂಬುದಾಗಿ ಸಂತ ಅಂತೋನಿಯವರಿಗೆ ಹೆಸರನ್ನು ಕೊಟ್ಟರು. ಪ್ರೀಸರು ಹಾಲೆಲೂಯಾ. ಪ್ರಿಯರಿಗೆ, ಜೀವನದಲ್ಲಿ ಅವರು ನಡೆದು ಹೋಗುವಾಗ ನಾನು ನೋಡ್ತೇವೆ, 9ನೇ ಪೋಪ್ ಜಗದ್ಗುರುಳಾದಂತಹ ಗ್ರಿಗೋರಿ ಅವರಿಗೆ ಇನ್ನೊಂದು ಪಟ್ಟವನ್ನು ಕೊಡ್ತಾರೆ. ಪವಿತ್ರ ಗ್ರಂಥಗಳ ಜೀವಂತ ಭಂಡಾರ. ಸಂತ ಅಂತೋನಿಯವರು ಪವಿತ್ರ ಗ್ರಂಥಗಳ ಜೀವಂತ ಭಂಡಾರವಾಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ 9ನೇ ಗ್ರಿಗೋರಿ ಅವರು ಸಂತ ಅಂತೋನಿಯವರಿಗೆ ಬಿರುದನ್ನು ಕೊಟ್ಟು ಮಾತನಾಡುತ್ತಾರೆ. ಹಾಗೆ ನಾವು ನೋಡ್ಬೇಕಾದ್ರೆ 12ನೇ ಪೋಪ್ ಜಾನ್ ಪಾಲ್ ಪಯಾಸ್, 12ನೇ ಪೋಪ್ ಜಾನ್ ಪಾಲ್ ಅವರು ಹೇಳ್ತಾರೆ, ಇವರು ಧರ್ಮಸಭೆಯ ಪಂಡಿತ ಎಂಬ ಬಿರುದನ್ನು ಕೊಡುತ್ತಾರೆ. ನೋಡಿ ಎಷ್ಟು ಬಿರುದುಗಳು. ಕಾರಣ ಏನು? ಅವರ ಬಾಯಿಂದ ಹೊರಟಂತ, ಪವಿತ್ರಾತ್ಮ ಪ್ರೇರಣೆಯಿಂದ ಹೊರಟಂತ ವಾಕ್ಯಗಳು. ಸಂತ ಅಂತೋನಿಯವರ ಪ್ರಬೋಧನೆಗಳೆಲ್ಲವೂ ಪ್ರತಿಯೊಬ್ಬರ ಮನಸ್ಸನ್ನ ಈಟಿಯಂತೆ ಸೀಳುತ್ತಿತ್ತು, ತಪ್ಪಿನ ಅರಿವನ್ನು ಕೊಡುತ್ತಾ ಇತ್ತು, ಪಶ್ಚಾತ್ತಾಪವನ್ನು ಕೊಡುತ್ತಾ ಇತ್ತು. ಪ್ರೀಸಲು ಹೌದು ಪ್ರಿಯ, ಧರ್ಮ ಪಂಡಿತ. ಹೀಗೆ ಕಾಲವು ಮುಂದೂಡಿ ಹೋಗಬೇಕಾದ್ರೆ ಅವರು ಇಟಾಲಿ ದೇಶದಲ್ಲಿದ್ದರು. 1231ರಲ್ಲಿ ಅವರು 13ನೇ ತಾರೀಕು, ಜೂನ್ 13ನೇ ತಾರೀಕು ಮರಣ ಹೊಂದಿದರು. ಹೌದು ಪ್ರಿಯರೇ, ಹೀಗೆ 9ನೇ ಜಗದ್ಗುರುಗಳು ಮರಣ ಹೊಂದಿದಂತ ಮೊದಲನೆಯ ವರ್ಷದಲ್ಲೇ ಅವರನ್ನು ನೇರವಾಗಿ ಆಶೀರ್ವದಿತರು ಎಂದು ಹೇಳಿದೆ, ನೇರವಾಗಿ ಅವರನ್ನ ಸಂತರು ಎಂಬುದಾಗಿ ಪ್ರಕಟಿಸಿದರು. ಇತಿಹಾಸದ ಪುಟದಲ್ಲೇ ಒಂದೇ ವರ್ಷದಲ್ಲಿ ಸಂತರು ಎಂದು ಪ್ರಕಟಿಸಲ್ಪಟ್ಟಂತ ಪ್ರಖ್ಯಾತರು ಸಂತ ಅಂತೋನಿಯವರು ಮಾತ್ರವೇ. ಇಷ್ಟು ಪ್ರಭಾವಶಾಲಿಯಾಗಿ ಇದ್ದಂತಹ ವ್ಯಕ್ತಿ ಸಂತ ಅಂತೋನಿಯವರು ಮಾತ್ರವೇ. ಇವತ್ತಿಗೆ ನೋಡಿ, ಕಳೆದು ಹೋದ ವಸ್ತುಗಳಿಗಾಗಿ ಸಂತ ಅಂತೋನಿಯವರಲ್ಲಿ ಪ್ರಾರ್ಥಿಸುತ್ತಾರೆ. ಹಲವಾರು ಅವಶ್ಯಕತೆಗಳನ್ನು ಸಂತ ಅಂತೋನಿಯವರ ಮುಂದೆ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. ಆದರೆ ನಾವು ಒಂದರಿಯಬೇಕು, ಸಂತ ಅಂತೋನಿಯವರು ದೇವರಲ್ಲ, ಸರ್ವೇಶ್ವರ ಸ್ವಾಮಿಯೊಬ್ಬರೇ ದೇವರು. ಪ್ರಭು ಯೇಸುವೇ ದೇವರು, ಸಂತ ಅಂತೋನಿಯವರು ದೇವರಲ್ಲ. ಇವತ್ತು ನಾವು ನೋಡ್ತೇವೆ, ಜನರೆಲ್ಲರೂ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಸಂತರುಗಳ ಹಿಂದೆ ಅತೀವವಾಗಿ ಓಡುವುದನ್ನು ನಾವು ನೋಡ್ತಾ ಇದ್ದೇವೆ.
ದೇವರನ್ನ ಮರೆತು ಬಿಡುವುದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಸಂತರುಗಳನ್ನೇ ದೇವರುಗಳು ಎಂದು ಹೇಳಿಕೊಳ್ಳುತ್ತಿರುವಂತಹ ಅಜ್ಞಾನಿಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಸ್ಥಳಗಳಲ್ಲಿ ಪ್ರಭು ಯೇಸುವಿಗಿಂತ ಹೆಚ್ಚಾದ ಸ್ಥಾನವನ್ನ ಸಂತರುಗಳಿಗೆ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ತಪ್ಪು ಮಾತ್ರವಲ್ಲ, ಇದು ಪಾಪ. ಯಾವ ಸಂತನು ದೇವರಲ್ಲ, ಸಂತರೆಲ್ಲರೂ ಪಾಪಿಗಳೇ. ನಾನು ಹೇಳಿದ ಪ್ರಾರಂಭದಲ್ಲಿ ಪಾಪ ಜೀವಿತದಲ್ಲಿತ್ತು, ದೇವರನ್ನ ಕಂಡುಕೊಂಡು ಪಾಪದ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ದೇವರಿಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿ ಬಂದಂತಹ ಶೋಧನೆ, ವೇದನೆ, ಅವಮಾನ, ನಿಂದನೆ ಇವುಗಳೆಲ್ಲವನ್ನು ಸಹಿಸಿ ಪ್ರಭು ಯೇಸುವಿಗಾಗಿ ಮರಣ ಹೊಂದಿದಂತಹ ಸಾಂಕೇತಿಕ ವ್ಯಕ್ತಿಗಳೇ ಸಂತರು. ಯೇಸುವಿಗಾಗಿ ಜೀವಿಸಿ ಯೇಸುವಿನ ಹಿಂದೆ ಹೋಗಿ ಯೇಸುಗೆ ಸಾಕ್ಷಿಯಾಗಿ ರಕ್ತ ಸುರಿಸಿದವರೇ ರಕ್ತ ಸಾಕ್ಷಿಗಳು. ಪ್ರಭು ಯೇಸುವಿನ ಶುಭ ಸಂದೇಶ ಲೋಗಿ ಸಾರಿ ಲೋಕದ ಕಟ್ಟೆಗಳವರಿಗೆ ಶುಭ ಸಂದೇಶವನ್ನು ಸಾರಿರಿ ಎಂದು ಕಳಿಸಿದಂತ ಶುಭ ಸಂದೇಶಕರ ತನ್ನ 12 ಜನ ಶಿಷ್ಯರೇ ಪ್ರೇಷಿತರು. ಆದರೆ ಸಂತರುಗಳು ದೇವರಲ್ಲ, ಶಿಷ್ಯರುಗಳು ದೇವರಲ್ಲ, ರಕ್ತ ಸಾಕ್ಷಿಗಳು ದೇವರಲ್ಲ, ಧರ್ಮ ಪಂಡಿತರುಗಳು ದೇವರಲ್ಲ, ಯಾರು ಸಹ ದೇವರಲ್ಲ. ದೇವರು ಒಬ್ಬರೇ. ಸಂತ ಅಂತೋನಿಯವರಿಗೂ ಒಬ್ಬರೇ ದೇವರು, ಸಂತ ಮರಿಯಮ್ಮನವರಿಗೂ ಒಬ್ಬರೇ ದೇವರು, ಸಕಲ ಸಂತರುಗಳಿಗೂ ಒಬ್ಬರೇ ದೇವರು, ಪ್ರೇಷಿತರಿಗೂ ರಕ್ತ ಸಾಕ್ಷಿಗಳಿಗೂ ಒಬ್ಬರೇ ದೇವರು. ಅವರೇ ತಂದೆಯಾದ ದೇವರು, ತಂದೆ ದೇವರು ಹಾಗೂ ತಂದೆ ದೇವರ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸು ತ್ರಯೇಕತ್ವದಲ್ಲಿ ಒಂದಾಗಿರುವ ದೇವರು. ಬೇರೆ ದೇವರುಗಳು ಈ ಲೋಕದಲ್ಲಿಲ್ಲ. ಸಂತರುಗಳೆಲ್ಲರೂ ಅಂದು ವಿನಯಿಸಿದ್ದು. ಇಂದು ಸಹ ಸ್ವರ್ಗದಲ್ಲಿ ನಾವು ಲಕ್ಷಾಂತರ ಕೋಟ್ಯಾಂತರ ಶರೋಪಿಗಳನ್ನ ನಾವು ನೋಡುತ್ತೇವೆ. ದೂತರನ್ನ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ಆಲಿಸುತ್ತೇವೆ. ಯಾರವರೆಲ್ಲರೂ ದೇವರನ್ನು ಆರಾಧಿಸಿದವರು ಎಲ್ಲರೂ ಸಂತರುಗಳನ್ನೇ. ನೀನು ಮತ್ತು ನಾನು ಮತ್ತು ನೀವು ಸಹ ಸತ್ತ ಬಳಿಕ ಕ್ರಿಸ್ತ ವಿಶ್ವಾಸಿಗಳಾಗಿ ಪ್ರಭುವಿಗಾಗಿ ಲೋಕದಲ್ಲಿ ನಾವು ಜೀವಿಸಿದ್ದೆ. ಆದರೆ ನಾನು ಸಹ ನೀವು ಸಹ ಸಂತರುಗಳೇ. ನಿಮಗೂ ಸಂತರಾಗಿ ಈ ಲೋಕದಲ್ಲಿ ಜೀವಿಸಲು ಸಾಧ್ಯ, ನನಗೂ ಸಂತರಾಗಿ ಜೀವಿಸಲು ಸಾಧ್ಯ. ಹೇಗೆ? ನಮ್ಮ ಪರಿವರ್ತನೆಯಿಂದ, ನಮ್ಮ ಪಶ್ಚಾತ್ತಾಪದ ಹೃದಯದಿಂದ, ಪಾಪದ ಅರಿವಿನಿಂದ ದೇವರನ್ನ ಕಂಡುಕೊಳ್ಳುವುದರಿಂದ. ಪ್ರೀಸಲು ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಹೀಗೆ ಇಂದು ಸಂತ ಅಂತೋನಿಯವರ ಸ್ಮರಣೆಯನ್ನು ನಾವು ಮಾಡುತ್ತಾ ಇದ್ದೇವೆ. ಸಂತ ಅಂತೋನಿಯವರಲ್ಲಿ ನಾವು ಕಲಿತುಕೊಳ್ಳಬೇಕಾಗಿರೋದು ಒಂದು ಮುಖ್ಯವಾದದ್ದು, ಪ್ರಭು ಯೇಸು ಪರಮ ಪ್ರಸಾದದಲ್ಲಿ ಜೀವಂತವಾಗಿದ್ದಾರೆ. ಪ್ರಭು ಯೇಸು ನಮಗಾಗಿ ಜೀವಂತವಾಗಿದ್ದಾರೆ. ಈ ಒಂದು ವಿಶ್ವಾಸದ ನಿಮಿತ್ತವಾಗಿಯೇ ಸಂತ ಅಂತೋನಿಯವರನ್ನ ಪ್ರಭಾವಶಾಲಿ ಸಂತರಾಗಿ ದೇವರ ಆಯ್ಕೆ ಮಾಡಿಕೊಂಡರು. ಜನರು ಶುಭ ಸಂದೇಶವನ್ನು ಕೇಳಲು ಜನರಿಲ್ಲದಿರುವಾಗ ಮೀನುಗಳಿಗೆ ಶುಭ ಸಂದೇಶವನ್ನು ಸಾರುತ್ತಿದ್ದವರು. ಒಂದೇ ಕ್ಷಣದಲ್ಲಿ ತಮ್ಮ ದೇಹವನ್ನು ಎರಡಾಗಿ ಮಾರ್ಪಡಿಸಿಕೊಂಡು ತಂದೆಯ ಶವ ಸಂಸ್ಕಾರದಲ್ಲಿಯೂ ಇತ್ತವು 2 ಕಡೆ ಕಾಣಿಸಲ್ಪಟ್ಟವರು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಸಂತ ಅಂತೋನಿಯವರ ಜೀವನ ನಮ್ಮ ಜೀವನ ಮಾರ್ಗದರ್ಶನಕ್ಕೆ ತುಂಬಾ ಆಶೀರ್ವಾದಕರವಾಗಿದೆ. ಅದರಿಂದ ಸಂತ ಅಂತೋನಿಯವರಲ್ಲಿ ನಾವು ಹೇಳ್ಬೋದು, ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ಆದರೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತೇವೆ ಹೊರತು ಆಶೀರ್ವದಿಸಿರಿ ಎಂಬುದಾಗಿ ಹೇಳುವುದಿಲ್ಲ. ಪ್ರಾರ್ಥಿಸಿರಿ ಅಂದರೆ ಅಲ್ಲಿ ಗೊತ್ತಾಗುತ್ತದೆ ಅವರು ದೇವರಲ್ಲ, ಅವರು ನಮಗಾಗಿ ದೇವರಲ್ಲಿ ಭಿನ್ನಯಿಸುತ್ತಾರೆ ಎಂಬುದಾಗಿ. ಆದರೆ ಇಲ್ಲಿ ನಾವು ನೋಡುವಾಗ ಕೆಲವು ಸಾರಿ ವಚನಗಳನ್ನು ತೆಗೆದು ನೋಡುವಾಗ ಹಲವು ಸಭೆಯವರು ಬೇರೆವಾದ ಗೊಂದಲಗಳನ್ನು ಮಾಡುತ್ತಾರೆ. ಯೆಶಾಯ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ನಿನ್ನನ್ನು ನಾನು ಶಿಲಾಶಾಸನವಾಗಿ ಮಾರ್ಪಡಿಸುವೆನು. ಶಿಲಾಶಾಸನವಾಗಿ ಮಾರ್ಪಡಿಸುವೆನು. ಶಿಲೆಯಾಗಿ ಮಾರ್ಪಡಿಸುವನು. ಹೇಗೆ? ಮತ್ತೊಬ್ಬರಿಗೆ ಆಕರ್ಷಣೆಯಾಗಿ, ದೇವರಿಗೆ ಮೆಚ್ಚುಗೆಯಾಗುವಾಗ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಸಂತ ಅಂತೋನಿಯವರಿದ್ದರು. ಅಂತೋನಿಯವರ ಸ್ಮರಣೆಗಾಗಿ ಅವರ ಚಿತ್ರಪಟವನ್ನು ಇವತ್ತು ಒಂದು ಸ್ಟ್ಯಾಚ್ಯೂನ ವಿಗ್ರಹವನ್ನು ಮಾಡಿದೆ. ಅವರನ್ನು ಸ್ಮರಿಸುವುದಕ್ಕಾಗಿ, ಅವರನ್ನ ದೇವರು ಎಂದು ಹೇಳುವುದಕ್ಕಾಗಿ ಅಲ್ಲ, ಯಾವ ಸಂತರುಗಳನ್ನಲ್ಲ.
ಅವರಿಗೆ ಇವರೇ ಜೀವಿಸಿ ಹೀಗೆ ದೇವರಿಗಾಗಿ ಪ್ರಭುವಿಗಾಗಿ ಜೀವಿಸಿದರು ಎಂದು ಹೇಳುವಂತಹ ಒಂದು ಸಂಕೇತ. ರಾಷ್ಟ್ರದಲ್ಲಿ ನಾವು ನೋಡಬೇಕಾದರೆ ಮಹಾತ್ಮ ಗಾಂಧಿ, ನೆಹರು, ಈಗ ಅನೇಕ ಗಣ್ಯ ವ್ಯಕ್ತಿಗಳನ್ನು ಅವರ ಫೋಟೋಗಳನ್ನು ಸಹ ನಾವು ಇಟ್ಟಿರುತ್ತೇವೆ. ಅವರ ಸ್ಮರಣೆಗಾಗಿ, ಅವರ ಸ್ಮರಣೆಯೇ ಇವತ್ತಿಗೂ ಶಾಲೆಯಲ್ಲಿ ಓದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಪರಿಚಿತ. ಗಾಂಧೀಜಿ ಅಂದರೆ ಗೊತ್ತಿಲ್ಲದೇ ಇರೋರು ಯಾರು? ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು. ಸಂತರುಗಳು ಯಾರು? ದೇವರಲ್ಲ, ಅವರು ಮನುಷ್ಯರೇ. ನಿನ್ನನ್ನು ಸ್ಮಾರಕ ಶಿಲೆಯನ್ನಾಗಿ ಮಾರ್ಪಡಿಸು ಎಂಬುದಾಗಿ ಯೆಶಾಯ ಗ್ರಂಥದಲ್ಲಿ ಹೇಳ್ತಾರೆ. ಸ್ಮಾರಕ ಶಿಲೆಯನ್ನಾಗಿ ನಿಮ್ಮನ್ನು ಮಾರ್ಪಡಿಸುವೆನೆಂಬುದಾಗಿ. ಆ ಸ್ಮಾರಕ ಶಿಲೆ ನಾನು, ಸಂತ ಅಂತೋನಿಯವರು, ನೀವು, ಹಲವಾರು ಜನ ವಿಶ್ವಾಸಿಗಳು ಸಂತರುಗಳಾಗಿದ್ದಾರೆ. ಆದರೆ ಅವರು ದೇವರುಗಳಲ್ಲ. ಬೈಬಲ್ನ ಶ್ರೀಪುಟವನ್ನು ನಾವು ನೋಡುತ್ತೇವೆ. ಇವೆಲ್ಲವೂ ದೈವ ವಚನಗಳು. ಇನ್ನು ಕೆಲವು ಹೇಳ್ತಾರೆ ಸತ್ತವರಾರು ದೇವರನ್ನು ಸ್ತುತಿಸುವುದಿಲ್ಲ ಎಂಬುದಾಗಿ. ಸತ್ತವರಾರು ದೇವರನ್ನ ಸ್ತುತಿಸುವುದಿಲ್ಲ, ಅದು ಅರ್ಥವೇ ಬೇರೆ. ಸತ್ತಂತೆ ಜೀವಿಸುವವನು, ದೇವರನ್ನ ಅರಿಯದವನು ಸತ್ತವನು. ಹೀಗೆ ಸತ್ತಂತೆ ಜೀವಿಸುವವನು ದೇವರನ್ನ ಆರಾಧಿಸಲಿಕ್ಕೆ, ಸ್ತುತಿಸಲಿಕ್ಕೆ ಆಗುವುದಿಲ್ಲ. ಅದೇ ದೈವ ವಚನವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಯು ಆರ್ ಗಾಡ್, ನೀವು ದೇವರುಗಳಾಗಿದ್ದೀರಿ. ಯಾಕೆ ಎಂದು ಕೇಳಿದರೆ, ಯಾರು ದೇವರ ವಾಕ್ಯವನ್ನು ಒತ್ತಿದ್ದಾರೋ ಅವರುಗಳೆಲ್ಲರೂ ದೇವರುಗಳೇ. ದೇವರ ವಾಕ್ಯವನ್ನು ಒತ್ತಿರುವವರೆಲ್ಲರೂ ದೇವರುಗಳೇ. ನಿನಗೂ ಒಂದು ಸ್ಮಾರಕ ಶಿಲೆಯಾಗಿ ಮಾರ್ಪಡಲು ಸಾಧ್ಯ, ನನಗೂ ಸಾಧ್ಯ. ಆದರೆ ದೇವರು ಒಬ್ಬರೇ. ದೇವರ ವಾಕ್ಯವನ್ನು ಒತ್ತವರು ದೇವರ ಪರಂಧಾಮದಲ್ಲಿ ಜೀವಿಸುತ್ತಾರೆ, ದೇವರೊಂದಿಗೆ ಜೀವಿಸುತ್ತಾರೆ. ಅದರಿಂದ ಪ್ರಿಯರೇ, ದೇವರು ಒಬ್ಬರೇ, ಅವರೊಬ್ಬರನ್ನೇ ನಾವು ಆರಾಧಿಸಬೇಕು. ಅವರಲ್ಲದೆ ಬೇರೆ ದೇವರುಗಳಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಅದರಿಂದ ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ನಾವು ಪ್ರಾರ್ಥಿಸೋಣ. ಸಂತ ಅಂತೋನಿಯವರ ಭಿನ್ನಗಳ ಮೂಲಕವಾಗಿ ನಾವು ಪ್ರಭುವನ್ನು ಇನ್ನೂ ಹೆಚ್ಚೆಚ್ಚಾಗಿ ಕಂಡುಕೊಳ್ಳಲು ನಮ್ಮ ಜೀವನವನ್ನು ನಾವು ಪರಿವರ್ತಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೈಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.